ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶೃಂಗಿ ಮರಳಿ ಅವನು ಆಶ್ರಮಕ್ಕೆ ಬರುತ್ತಾನೆ. ಆಗ ಶಮ್ಯಕ ಋಷಿ ತಮ್ಮ ತಪಸ್ಸಿನಿಂದ ಅವರು ಎಚ್ಚೆತ್ತುಕೊಂಡಿರುತ್ತಾರೆ, ಎದ್ದಿರುತ್ತಾರೆ. ಅಂದರೆ ಅವರು ತಪಸ್ಸು ಅವರದು ಮುಗಿದಿರುತ್ತದೆ, ಅವರು ತಪಸ್ಸಿನಿಂದ ಎದ್ದಿರುತ್ತಾರೆ. ಶೃಂಗಿ ಬಂದು ನೋಡ್ತಾನೆ ಸತ್ತಿರುವಂಥದ್ದು ಹಾವು. ಶೃಂಗಿ ತನ್ನ ತಂದೆಗೆ ಹೇಳುತ್ತಾನೆ, ನಾನು ಈ ಥರ ಶಾಪವನ್ನು ಕೊಟ್ಟಿರುವೆ, ಯಾರು ಇಟ್ಟಿದ್ದಾರೋ ಇದನ್ನು ನಾನು ಅವರಿಗೆ ಶಾಪವನ್ನು ಕೊಟ್ಟಿದ್ದೇನೆ ಅಂತ, ಹೆಗಲ ಮೇಲೆ ಅದು ಹಾವು ಇಟ್ಟಿರೋರಿಗೆ ಅಂತ. ಶಮ್ಯಕ ಋಷಿ ನೋಡ್ತಾನೆ ತನ್ನ ತಪೋಬಲದಿಂದ ಯಾರು ಇದು ಬಂದಿರಬಹುದು, ಇಲ್ಲಿ ಈ ಕೃತ್ಯವನ್ನು ಮಾಡಿರೋರು ಯಾರು ಅಂತ. ತಕ್ಷಣವೇ ಅವನಿಗೆ ಗೊತ್ತಾಗುತ್ತದೆ, ಇದು ಬೇರೆ ಯಾರೂ ಅಲ್ಲ, ಪರೀಕ್ಷಿತ ಮಹಾರಾಜ. ತುಂಬ ನೊಂದುಕೊಳ್ಳುತ್ತಾನೆ. ಶಮ್ಯಕ ಋಷಿ ಶೃಂಗಿಗೆ ಹೇಳುತ್ತಾನೆ, ಎಂತಹ ಕೆಲಸವನ್ನು ಮಾಡಿದೆ ನೀನು, ಅಂತಹ ಮಹಾನ್ ಧರ್ಮಿಷ್ಠನಾಗಿರುವಂಥ ರಾಜನಿಗೆ ಈ ಥರ ಶಾಪವನ್ನು ಕೊಟ್ಟೆಯಲ್ಲ ಅಂತ ತುಂಬ ನೊಂದುಕೊಳ್ಳುತ್ತಾನೆ. ಅದಾದಮೇಲೆ ತನ್ನ ಶಿಷ್ಯಂದಿರನ್ನು ಕಳಿಸುತ್ತಾನೆ ಪರೀಕ್ಷಿತ ಮಹಾರಾಜನಿಗೆ ತಿಳಿಸೋದಕ್ಕೋಸ್ಕರ. ಹೋಗಿ ತಿಳಿಸಿ ಅವನಿಗೆ ಈ ಥರ ಶಾಪ ಇದೆ ಅಂತೇಳಿ. ಶಮ್ಯಕ ಋಷಿಯ ಶಿಷ್ಯ ಬಂದು ಪರೀಕ್ಷಿತ ಮಹಾರಾಜನಿಗೆ ಹೇಳುತ್ತಾರೆ, ನಿನಗೆ ಈ ಥರ ಶಾಪ ಸಿಕ್ಕಿದೆ, 7 ದಿವಸದಲ್ಲಿ ನೀನು ತಕ್ಷಕ ಎನ್ನುವಂಥ ಹಾವು ಕಚ್ಚಿ ಸಾಯಲಿದ್ಯಾ ಅಂತೇಳಿ. ಪರೀಕ್ಷಿತ ಮಹಾರಾಜ ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತಾನೆ. ಕೃಷ್ಣನೇ ಶಾಪದ ರೂಪದಲ್ಲಿ ಈಗ ನನಗೆ ಅಂದರೆ ನನ್ನ ಜೀವನದಲ್ಲಿ ಬಂದಿದ್ದಾರೆ. ನಾನು ಭೌತಿಕ ಜೀವನದಲ್ಲಿ ಅತಿಯಾದ ಒಂದು ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದೇನೆ, ಅದನ್ನು ತೆಗೆಯೋದಕ್ಕೋಸ್ಕರ, ನನ್ನನ್ನು ಈ ಭೌತಿಕ ಜಗತ್ತಿನಿಂದ ಬೇರ್ಪಡಿಸೋದಕ್ಕೋಸ್ಕರ ಭಗವಂತ ಶಾಪದ ರೂಪದಲ್ಲಿ ಬಂದಿದ್ದಾರೆ. ನಾನು ಮಾಡಿರುವಂತಹ ತಪ್ಪಿಗೆ ಘೋರ ಶಿಕ್ಷೆಯಾಗಬೇಕು, ಆದರೆ ಭಗವಂತ ಸಣ್ಣ ಇದನ್ನು ನನಗೆ ಕೊಟ್ಟಿದ್ದಾರೆ. ಆದರೆ 7 ದಿವಸಗಳ ಕಾಲಾವಕಾಶವನ್ನು ನನಗೆ ಕೊಟ್ಟಿದ್ದಾರೆ, ನನ್ನನ್ನು ನಾನು ಭಕ್ತಿ ಮಾರ್ಗದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅನ್ನೋದನ್ನು ಮನಗಂಡಿರುವಂತಹ ಪರೀಕ್ಷಿತ. ಹೇಗೆ ನಾನೀಗ 7 ದಿವಸದಲ್ಲಿ ಅಂದರೆ ಭಕ್ತಿಯನ್ನು ಮಾಡಿ ಭಗವಂತನಲ್ಲಿಗೆ ಹೋಗ್ಬೋದು ಅನ್ನೋದನ್ನು ಪರೀಕ್ಷಿತ ಮಹಾರಾಜ ಯೋಚಿಸ್ತಾ ಇರ್ತಾನೆ. 7 ದಿವಸ ಸಂಪೂರ್ಣವಾಗಿ ನಾನು ಭಕ್ತಿಯಲ್ಲಿ ತೊಡಗಬೇಕು, ಭಗವಂತನ ಲೋಕವನ್ನು ನಾನು ಪಡೆಯಬೇಕು, ಯಾರಿರುವರು ನನಗೆ ಮಾರ್ಗದರ್ಶನ ಮಾಡುವವರು ಇದರ ಬಗ್ಗೆ ಅಂತೇಳಿ ಪರೀಕ್ಷಿತ ಮಹಾರಾಜ ತನ್ನ ರಾಜ್ಯವನ್ನು ಎಲ್ಲವನ್ನ ಬಿಟ್ಟು, ಪರೀಕ್ಷಿತ ಮಹಾರಾಜ ಹೀಗೆ ಹುಡುಕಾಡ್ತಾ ಹೋಗ್ತಾ ಇರುವಾಗ ಶುಕದೇವ ಗೋಸ್ವಾಮಿಗಳ ಪರಿಚಯವಾಗುತ್ತದೆ. ಶುಕದೇವ ಗೋಸ್ವಾಮಿಗಳನ್ನು ಭೇಟಿ ಮಾಡ್ತಾರೆ. ಸೊ ಶುಕದೇವ ಗೋಸ್ವಾಮಿಗಳು ಮುಕ್ತ ಆತ್ಮರು ಹುಟ್ಟಿನಿಂದಲೇ. ಸೊ ಶುಕದೇವ ಗೋಸ್ವಾಮಿ ಅವರಿಂದ ಭಾಗವತವನ್ನು ಕೇಳಲು ಪ್ರಾರಂಭಿಸುತ್ತಾನೆ ಪರೀಕ್ಷಿತ ಮಹಾರಾಜ. 7 ದಿವಸ 7 ರಾತ್ರಿಗಳ ಕಾಲ ಅನ್ನ ನೀರು ಆಹಾರವನ್ನು ತ್ಯಜಿಸಿ ಶ್ರೀಮದ್ ಭಾಗವತವನ್ನು ಅತಿ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಕೇಳಿದಂತಹ ಪರೀಕ್ಷಿತ ಮಹಾರಾಜ 7 ದಿವಸ ಮುಗಿಯೋದರ ಒಳಗಡೆ ತಕ್ಷಕ ಅನ್ನುವಂಥ ಹಾವು ಬಂದು ಅವನನ್ನು ಕಚ್ಚಿ ಸಾಯಿಸುವುದಕ್ಕಿಂತ ಮೊದಲೇ ಭಗವದ್ಧಾಮವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದ, ವೈಕುಂಠವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದ ಪರೀಕ್ಷಿತ ಮಹಾರಾಜ. ತಕ್ಷಕ ಅನ್ನುವಂಥ ಹಾವು ಬಂದು ಕಚ್ಚಿ ಶಾಪವನ್ನು ಸಂಪೂರ್ಣಗೊಳಿಸಲಿಕ್ಕೆ ಅದು ಕಚ್ಚಿತಷ್ಟೆ. ಭಗವಂತನ ಧಾಮವನ್ನು ಪರೀಕ್ಷಿತ ಪ್ರಾಪ್ತಿ ಮಾಡಿಕೊಂಡಿದ್ದ. ಇದು ಶ್ರವಣದ ಮಹಿಮೆ. ಕೇವಲ ಶ್ರವಣ ಮಾತ್ರದಿಂದಲೇ ಭಗವಂತನ ಧಾಮವನ್ನು ಪ್ರಾಪ್ತಿ ಮಾಡಿಕೊಂಡ ಪರೀಕ್ಷಿತ ಮಹಾರಾಜ ಅಲ್ವಾ. ಸೊ ನಾವು ಕೂಡ ಶ್ರವಣ ಮಾಡಬೇಕು. ತುಂಬ ಸುಲಭವಾದ ವಿಧಾನ ಇದು ಭಕ್ತಿಯಲ್ಲಿ. ಏನು ಕಷ್ಟ ಇದೆ ಶ್ರವಣ ಮಾಡೋದು ಅಲ್ವಾ. ಸೊ ಭಗವಂತನ ಬಗ್ಗೆ ಕೇಳೋದಕ್ಕೆ ಹಲವಾರು ಈಗ ನಮಗೆ ಸಿಗುತ್ತೆ, ಅಂದರೆ ಅಧಿಕೃತವಾಗಿ ಬಂದಿರುವಂಥ ಸಂಪ್ರದಾಯದ ಮೂಲಕ. ಸೊ ಉದಾಹರಣೆಗೆ ಈಗ ಇಸ್ಕಾನ್ ಡೆಸೈರ್ಟ್ರಿಯಲ್ಲಿ ನಿಮಗೆ ಬೇಕಾಗಿರುವಂಥ ಲೆಕ್ಚರ್ಗಳು ಸಿಗುತ್ತೆ ಯಾವುದೇ ಟಾಪಿಕ್ ಮೇಲೆ. ಅದನ್ನು ನೀವು ಪ್ಲೇ ಮಾಡಿಕೊಂಡು ನಿಮ್ಮ ಮನೆ ಕೆಲಸ ಮಾಡಿಕೊಂಡು ಕೂಡ ನೀವು ಶ್ರವಣವನ್ನು ಮಾಡಬಹುದು. ಆ ಶ್ರವಣ ಮಾತ್ರದಿಂದಲೇ ನಾವು ಪರಿಪೂರ್ಣತೆಯನ್ನು ಸಾಧಿಸಬಹುದು. ದೇವಿ ರುಕ್ಮಿಣಿ ಕೃಷ್ಣನನ್ನು ವಿವಾಹವಾಗುವ ಮುಂಚೆ ಯಾವತ್ತೂ ನೋಡಿರಲಿಲ್ಲ. ಆದರೆ ಕೃಷ್ಣನ ಬಗ್ಗೆ ಪ್ರತಿದಿನ ಕೇಳ್ತಾ ಇದ್ಲು ತನ್ನ ದಾಸಿಯರಿಂದ, ಸಖಿಯರಿಂದ. ಕೃಷ್ಣನ ಬಾಲಲೀಲೆಗಳನ್ನು, ಕೃಷ್ಣನ ಲೀಲೆಗಳನ್ನು, ಮಹಿಮೆಗಳನ್ನು ಕೇಳಿ 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 ಏನಾಯಿತು, ರುಕ್ಮಿಣಿಗೆ ಕೃಷ್ಣನಲ್ಲಿ ಪ್ರೀತಿ ಪ್ರೇಮ ಉಂಟಾಯಿತು. ಪ್ರೇಮ ಪತ್ರವನ್ನು ಬರೀತಾಳೆ ರುಕ್ಮಿಣಿ ಕೃಷ್ಣನಿಗೆ, ವಿವಾಹವಾಗುವುದಂತಿದ್ರೆ ನಿನ್ನನ್ನು ಮಾತ್ರ ಅಂತೇಳಿ. ಸೊ ಹಾಗೆ ನಾವು ಕೂಡ ಅಷ್ಟೇ, ಕೃಷ್ಣನ ಬಗ್ಗೆ ಪ್ರತಿನಿತ್ಯ ನಾವು ಶ್ರವಣವನ್ನು ಮಾಡ್ತಾ ಇದ್ದರೆ ನಮಗೆ ಕೂಡ ಕೃಷ್ಣನಲ್ಲಿ ಪ್ರೀತಿ ಪ್ರೇಮ ಉಂಟಾಗುತ್ತದೆ. ಸೊ ಈ ಥರ ಪ್ರೇಮ ಉಂಟಾದರೆ ನಮ್ಮ ಜೀವನ ಸಾರ್ಥಕವಾಯಿತು ಅಂತ ಅರ್ಥ. ಇನ್ನು ಕೀರ್ತನಂ, ಶ್ರವಣಂ ಮೊದಲ, ಇದು ಭಕ್ತಿಯ ನವವಿಧ ಭಕ್ತಿಯಲ್ಲಿ ಮೊದಲನೇ, ಅದು 2ನೇ ಸ್ಥಾನ. ಕೀರ್ತನಂ 2ನೇ ಸ್ಥಾನ ಅಂತೇಳಿಲ್ಲ. ಈ 9 ವಿಧಾನದಲ್ಲಿ ಯಾವ ವಿಧಾನವನ್ನು ನೀವು ಅನುಸರಿಸಿದ್ರು ಕೂಡ ಭಗವಂತನ ಧಾಮವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಕೀರ್ತನಂ.
ಸೊ ಕೀರ್ತನಂ ಅಂದರೆ ಭಗವಂತನ ನಾಮ ಜಪವನ್ನು ಜಪಿಸುವಂಥದ್ದು, ಭಗವಂತನ ಬಗ್ಗೆ ಮಾತನಾಡುವಂಥದ್ದು, ಭಜನೆಯನ್ನು ಮಾಡುವಂಥದ್ದು, ಇದೆಲ್ಲವೂ ಕೀರ್ತನಂ ಆಗುತ್ತದೆ. ನಾರದ ಮಹರ್ಷಿಗಳು ಯಾವಾಗಲೂ ನಾರಾಯಣ ನಾರಾಯಣ ಅಂತ ಹೇಳ್ಕೊಂಡು ಕೀರ್ತನೆಯನ್ನು ಮಾಡ್ತಾ ಇರ್ತಾರೆ. ಇನ್ನು ಶುಕದೇವ ಗೋಸ್ವಾಮಿ ಭಗವಂತನ ಬಗ್ಗೆ ಅವರು ಯಾವಾಗಲೂ ಬೇರೆಯವರಿಗೆ ತಿಳಿಸಿಕೊಡ್ತಾ ಇರ್ತಾರೆ. ಸೊ ಇದು ಕೀರ್ತನಂ ಆಗುತ್ತದೆ. ಮೀರಾಬಾಯಿ ಭಗವಂತನ ಕೀರ್ತನೆಯನ್ನು ಸದಾ ಮಾಡ್ತಾ ಇದ್ರು. ಸೊ ಹೀಗೆ ಕೀರ್ತನಂ ಕೂಡ ತುಂಬ ಪವರ್ಫುಲ್ ಆಗಿರುವಂತಹ ವಿಧಾನ ಭಕ್ತಿ ಮಾರ್ಗದೆಡೆಗೆ ನಾವು ಹೋಗೋದಕ್ಕೆ. ಈಗ ನಾವು ಹರಿಕೃಷ್ಣ ಮಹಾಮಂತ್ರವನ್ನು ಜಪಿಸಿದಾಗ, ನಾವು ಅದನ್ನು ಜೋರಾಗಿ ಜಪಿಸಿದರೆ ಶ್ರವಣಂ ಕೀರ್ತನಂ ಎರಡು ಫಲ ಕೂಡ ನಮಗೆ ಸಿಗುತ್ತೆ. ನಾವೇ ಕೇಳುವಂಥದ್ದು, ನಾವೇ ಜಪಿಸುವಂಥದ್ದು. ಸೊ ಕೀರ್ತನಂ ಅಂದರೆ ಭಗವಂತನ ನಾಮ ಜಪವನ್ನು ಜಪಿಸುವಂಥದ್ದು ಅಥವಾ ಭಗವಂತನ ಬಗ್ಗೆ ಮಾತನಾಡುವಂಥದ್ದು, ಭಗವಂತನ ಭಜನೆಯನ್ನು ಹಾಡುವಂಥದ್ದು. ಇನ್ನು ಸ್ಮರಣಂ ಅಂದರೆ ಭಗವಂತನ ಸ್ಮರಣೆಯನ್ನು ಮಾಡುವಂಥದ್ದು. ಪ್ರಹ್ಲಾದ ಯಾವಾಗಲೂ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದ. ಇನ್ನು ಪಾದಸೇವನಂ, ಪಾದಸೇವೆಯನ್ನು ಮಾಡಿದವರು ಯಾರು? ಭಗವಂತನದು ಲಕ್ಷ್ಮಿ ಯಾವಾಗಲೂ ಭಗವಂತನ ಪಾದಸೇವೆಯನ್ನು ಮಾಡುತ್ತಿರ್ತಾರೆ ಅಲ್ವಾ. ಅರ್ಚನಂ, ಪೃಥು ಮಹಾರಾಜ ಭಗವಂತನಿಗೆ ಅರ್ಚನೆಯನ್ನು ಸಲ್ಲಿಸ್ತಾ ಇದ್ದ, ಪೂಜೆಯನ್ನು ಮಾಡ್ತಾ ಇದ್ದ, ಅರ್ಚ ವಿಗ್ರಹದ ಆರಾಧನೆಯೆಲ್ಲ ಮಾಡುವಂಥದ್ದು. ವಂದನಂಗೆ ಯಾರು ಹೆಸರುವಾಸಿ? ಅಕ್ರೂರ. ಮಥುರಾದಿಂದ ವೃಂದಾವನಕ್ಕೆ ಬಂದಂಥ ಅಕ್ರೂರ, ಕೃಷ್ಣನನ್ನ ಮಥುರಾಗೆ ಕರೆದುಕೊಂಡು ಹೋಗ್ಲಿಕ್ಕೆ ವೃಂದಾವನದ ಮಣ್ಣಿಗೆ ಅಕ್ರೂರ ಕಾಲಿಡುತ್ತಾ ಇದ್ದ ಹಾಗೆ ವೃಂದಾವನದ ಮಣ್ಣಿನಲ್ಲಿ ಕೃಷ್ಣನ ಪಾದಕಮಲದ ಚಿಹ್ನೆಯನ್ನ ಅಕ್ರೂರ ನೋಡುತ್ತಾನೆ. ಆ ಕೃಷ್ಣನ ಪಾದಕಮಲದ ಚಿಹ್ನೆ ತುಂಬ ಒಂದು ವೈಶಿಷ್ಟ್ಯತೆಯಿಂದ ಕೂಡಿದೆ. ಅದರಲ್ಲಿ ಹಲವಾರು ಚಿಹ್ನೆಗಳಿವೆ. ಸೊ ಅದನ್ನು ನೋಡಿರುವಂತಹ ಅಕ್ರೂರ ಅಲ್ಲೇ ಭಾವಪರವಶನಾಗುತ್ತಾನೆ, ಭಾವೋತ್ಕರ್ಷಕ್ಕೆ ಹೋಗ್ಬಿಡುತ್ತಾನೆ ಆ ಚಿಹ್ನೆಯನ್ನು ನೋಡಿ. ಸೊ ಅಲ್ಲಿಂದನೇ ನಮಸ್ಕಾರವನ್ನು ಮಾಡ್ತಾ ಮಾಡ್ತಾ ಬರ್ತಾನೆ ಅವನು. ಸೊ ವಂದನೆಯನ್ನು ಮಾಡ್ತಾ ಮಾಡ್ತಾ ಅವನು ಭಗವಂತನ ಅಂದರೆ ಕೃಷ್ಣನನ್ನು ನೋಡುವ ಒಂದು ಇಚ್ಛೆಯಿಂದ, ಕಾತರದಿಂದ ಓಡೋಡಿ ಅವನು ಬರುತ್ತಾನೆ, ನಮಸ್ಕಾರವನ್ನು ಮಾಡ್ತಾ ಮಾಡ್ತಾ ಬರ್ತಾನೆ. ಸೊ ಕೃಷ್ಣ ವೃಂದಾವನದಲ್ಲಿ ಇದ್ದಾಗ, ಈ ಭೂಮಿಯಲ್ಲಿ ಅವತರಿಸಿದಾಗ ಅವರು ಪಾದರಕ್ಷೆಯನ್ನು ಧರಿಸಿರಲಿಲ್ಲ. ಯಾಕೆಂದರೆ ತಮ್ಮ ಪಾದದ ದಿವ್ಯ ಸ್ಪರ್ಶ ಈ ಭೂಮಿಗೆ ಆಗಿ ಈ ಭೂಮಿ ಪಾವನಗೊಳ್ಳಲಿ, ಅದು ಕೂಡ ವಿಶೇಷವಾಗಿ ವೃಂದಾವನದ ಮಣ್ಣು ಪಾವನಗೊಳ್ಳಲಿ ಅನ್ನುವಂತಹ ಉದ್ದೇಶದಿಂದ. ಸೊ ವೃಂದಾವನದ ಮಣ್ಣಿನಲ್ಲಿ ಈವಾಗಲೂ ಭಗವಂತನ ಪಾದದ ಗುರುತುಗಳನ್ನು, ಹೆಜ್ಜೆ ಗುರುತುಗಳನ್ನು ಕಾಣಬಲ್ಲರು ಶ್ರೇಷ್ಠ ಭಕ್ತರು. ವೃಂದಾವನದ ಮಣ್ಣಿನಲ್ಲೇ ಸತ್ವಗುಣ ಇದೆ. ಕೆಲವರು ವೃಂದಾವನಕ್ಕೆ ಭೇಟಿ ಕೊಟ್ಟಾಗ ವೃಂದಾವನದ ಮಣ್ಣನ್ನು ತಂದು ತಮ್ಮ ಮನೆಯಲ್ಲಿ ಇಡುತ್ತಾರೆ, ಅದರಿಂದ ಸತ್ವಗುಣ ಇರುತ್ತದೆ ಅಂತೇಳಿ. ಹೀಗೆ ಸೊ ಅಕ್ರೂರ ವಂದನೆಯನ್ನು ಮಾಡಿ ಭಗವಂತನನ್ನ ಪ್ರಾಪ್ತಿ ಮಾಡಿಕೊಂಡವನು. ದಾಸ್ಯಂ, ಹನುಮಾನ್ ದಾಸ್ಯ ಭಾವದಲ್ಲಿ ಭಗವಂತನ ದಾಸನಾಗಿ ಶ್ರೀರಾಮಚಂದ್ರನ ಆಜ್ಞೆಯನ್ನು ಪಾಲಿಸಿದ ಹನುಮಾನ್ ಅಲ್ವಾ. ಸೊ ಹನುಮಾನ್ ದಾಸನಾಗಿದ್ದ, ದಾಸ್ಯಂ ಆ ಒಂದು ಭಾವದಲ್ಲಿ ಭಕ್ತಿಯನ್ನು ಮಾಡಿದವನು. ಸಾಖ್ಯಂ, ಅರ್ಜುನ ಮತ್ತು ವೃಂದಾವನದ ಗೋಪಬಾಲಕರೆಲ್ಲರೂ ಸಖನಾಗಿ ಕೃಷ್ಣನ ಜೊತೆ ಇದ್ದು ಕೃಷ್ಣನ ಸೇವೆಯನ್ನು ಮಾಡಿದವರು. ಆತ್ಮನಿವೇದನಂ, ಬಲಿ ಮಹಾರಾಜ. ಸೊ ಬಲಿ ಮಹಾರಾಜ ತುಂಬ ತುಂಬ ಬಲಿಷ್ಠನಾಗಿದ್ದಂಥ ಒಬ್ಬ ದೈತ್ಯ ರಾಜ್ಯ. ಇಂದ್ರನನ್ನು ಸೋಲಿಸಿ ಸ್ವರ್ಗವನ್ನು ಗೆದ್ದುಕೊಂಡಿದ್ದ. ಸೊ ಅದಿತಿ ಅನನ್ಯ ಭಕ್ತಿಯನ್ನು ಮಾಡಿ ವಾಮನಳನ್ನು ತನ್ನ ಪುತ್ರನನ್ನಾಗಿ ಪಡೆಯುತ್ತಾಳೆ, ತನ್ನ ಮಕ್ಕಳನ್ನು ರಕ್ಷಿಸೋದಕ್ಕೋಸ್ಕರ, ಇಂದ್ರಾದಿ ದೇವತೆಗಳನ್ನು ರಕ್ಷಿಸೋದಕ್ಕೋಸ್ಕರ. ಸೊ ವಾಮನ ಬಲಿಯ ಬಳಿಗೆ ಬಂದು ಅವನು ಅಂದರೆ ಬ್ರಾಹ್ಮಣನ ರೂಪದಲ್ಲಿ ಬಂದು ಅವನು ದಾನವನ್ನು ಕೇಳುತ್ತಾನೆ. ಆಗ ಬಲಿ ಮಹಾರಾಜ, ಏನು ದಾನವನ್ನಾದರೂ ನೀವು ಕೇಳಬಹುದು, ನಾನು ಏನನ್ನು ಕೊಡಲು ಸಿದ್ಧನಿದ್ದೇನೆ ಅಂದಾಗ 3 ಹೆಜ್ಜೆ ಇಡುವಷ್ಟು ದಾನವನ್ನು ನನಗೆ ಕೊಡಬೇಕು ಅಂದಾಗ ಹಾಗೇ ಆಗಲಿ ಅಂತ ಹೇಳ್ತಾನೆ ಬಲಿ ಮಹಾರಾಜ. 2 ಹೆಜ್ಜೆ ಇಡುವಷ್ಟರಲ್ಲೇ ಭೌತಿಕ ಜಗತ್ತಿನ 3 ಲೋಕಗಳನ್ನು ಕವರ್ ಮಾಡಿ ಆಯಿತು ವಾಮನ. ಇನ್ನು ಉಳಿದ ಇನ್ನೊಂದು ಹೆಜ್ಜೆ ಇದೆ ಅಲ್ಲ, ಅದನ್ನ ಎಲ್ಲಿ ಇಡ್ಲಿ ಅಂತ ಕೇಳಿದಾಗ ಬಲಿ ಮಹಾರಾಜ ತನ್ನ ತಲೆಯನ್ನು ಕೊಟ್ಟು ಆತ್ಮ ಸಮರ್ಪಣೆಯನ್ನು ಮಾಡಿಕೊಂಡು ಬಿಡ್ತಾನೆ. ಬಲಿಯ ಭಕ್ತಿಗೆ ಮೆಚ್ಚಿ ವಿಷ್ಣು ಸುತಳ ಲೋಕದಲ್ಲಿ ಬಲಿಯ ದ್ವಾರಪಾಲಕನಾಗಿ ಕಾರ್ಯವನ್ನು ಮಾಡಿದ್ರಂತೆ. ಸೊ ಹೀಗೆ ಆತ್ಮನಿವೇದನಂ, ಆತ್ಮ ಸಮರ್ಪಣೆಯನ್ನು ಮಾಡಿಕೊಂಡಿರುವಂಥದ್ದು. ಈಗ ಶ್ರವಣಂ ಅಂದರೆ ಕೇಳುವಂಥದ್ದು. ಪರೀಕ್ಷಿತ ಮಹಾರಾಜ ಶ್ರವಣಮನ್ನು ಮಾಡಿ ಭಗವಂತನನ್ನು ಪಡೆದವರು. ಕೀರ್ತನಂ ಅಂದರೆ ಭಗವಂತನ ನಾಮ ಜಪವನ್ನು ಜಪಿಸುವಂಥದ್ದು ಅಥವಾ
ಕೀರ್ತನೆಯನ್ನು ಹಾಡುವಂಥದ್ದು ನಾರದ ಅಥವಾ ಶುಕದೇವ ಗೋಸ್ವಾಮಿ. ಸ್ಮರಣಂ ಅಂದರೆ ಭಗವಂತನ ಸ್ಮರಣೆಯನ್ನು ಮಾಡುವಂಥದ್ದು ಪ್ರಹ್ಲಾದ ಮಹಾರಾಜ. ಪಾದಸೇವೆಯನ್ನು ಮಾಡಿದವರು ಲಕ್ಷ್ಮಿ. ಅರ್ಚನಂ ಅಂದರೆ ಭಗವಂತನ ಅರ್ಚ ವಿಗ್ರಹದ ಆರಾಧನೆಯನ್ನು ಮಾಡಿರುವಂಥವರು ಪೃಥು ಮಹಾರಾಜ. ವಂದನಂ ಅಂದರೆ ನಮಸ್ಕಾರ ಪ್ರಾರ್ಥನೆಯನ್ನು ಮಾಡುವಂಥದ್ದು ಅಕ್ರೂರ. ದಾಸ್ಯಂ ಅಂದರೆ ಭಗವಂತನ ಆದೇಶದ ಪಾಲನೆಯನ್ನು ಮಾಡುವವರು ಹನುಮಾನ್. ಸಾಖ್ಯಂ ಅಂದರೆ ಭಗವಂತನ ಸಖನಾಗಿ ಭಗವಂತನ ಸೇವೆಯನ್ನು ಮಾಡಿದವರು ಅರ್ಜುನ. ಆತ್ಮನಿವೇದನಂ ಅಂದರೆ ಸಂಪೂರ್ಣ ಶರಣಾಗತಿಯನ್ನು ಮಾಡಿದವರು ಬಲಿ ಮಹಾರಾಜ. ಏತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ ಸನ್ನಿಯಮ್ಮೇಂದ್ರಿಯಾಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಾಹಿತೇ ರತಾಃ. ಅವ್ಯಕ್ತವಾದದ್ದು, ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯು, ಬದಲಾವಣೆ ಇಲ್ಲದ್ದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು ಇದು ಪರಮ ಸತ್ಯದ ನಿರಾಕಾರ ಕಲ್ಪನೆ. ಇದನ್ನು ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಸೊ ನಿರಾಕಾರ ರೂಪದ ಆರಾಧನೆಯಲ್ಲಿ ಇರುವವರು ಯಾವ ಥರ ಇರುತ್ತಾರೆ? ಸೊ ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸುತ್ತಾರೆ, ಎಲ್ಲ ಜೀವಿಗಳ ಹಿತವನ್ನು ಕೂಡ ಬಯಸುತ್ತಾರೆ, ಅವರು ಕೊನೆಗೆ ನನ್ನನ್ನು ಸೇರುತ್ತಾರೆ. ಅಷ್ಟು ಸುಲಭ ಇಲ್ಲ ನಿರಾಕಾರ ರೂಪದಲ್ಲಿ ಆರಾಧನೆ ಮಾಡುವಂಥದ್ದು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಕ್ಲೇಶೋ ಅಧಿಕರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹಧಾರಿಗೆ ಬಹು ಕಷ್ಟ. ಸೊ ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾರೆ ನಿರಾಕಾರ ರೂಪದ ಆರಾಧನೆ ತುಂಬಾ ಕಷ್ಟ, ಕ್ಲೇಶಕರವಾದದ್ದು. ಕ್ಲೇಶೋ ಅಧಿಕರಸ್ತೇಷಾಂ ಅಂತ ಭಗವಂತ ಹೇಳ್ತಾರೆ. ತುಂಬಾ ಕಷ್ಟ ಪ್ರಗತಿ ಅನ್ನುವಂಥದ್ದು. ಯಾಕೆಂದ್ರೆ ಅವನು ತನ್ನ ಸ್ವಂತ ಪ್ರಯತ್ನದ ಮೇಲೆ ಅವನು ಅವಲಂಬಿತನಾಗಿದ್ದಾನೆ. ಈ ಕಲಿಯುಗದಲ್ಲಂತೂ ತುಂಬಾನೇ ಕಷ್ಟ ಈ ಮಾರ್ಗದಲ್ಲಿ ಮುಂದುವರಿಯುವಂಥದ್ದು. ಯಾಕೆಂದರೆ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು ಎಷ್ಟು ನಮಗೆ ತೊಂದರೆಯನ್ನು ಕೊಡುತ್ತವೆ ಅನ್ನೋದು ನಮಗೆ ಗೊತ್ತಿದೆ ಅಲ್ವಾ. ಸೊ ಈಗ ಒಬ್ಬರು ಇಸ್ಕಾನ್ನ ಹಿರಿಯ ಒಬ್ಬರು ಭಕ್ತರಿದ್ದಾರೆ, ರಾಧಾ ಗೋವಿಂದ ಮಹಾರಾಜ್ ಅಂತ. ಸೊ ಅವರು ದುಬೈಯಲ್ಲಿ ಯಾವುದೋ ಒಂದು ಪ್ರವಚನಕ್ಕೆ ಅಂತ ಹೋಗಿದ್ರು. ಮರಳಿ ವಾಪಸ್ ಬಂದಾಗ ಸೊ ಅವರು ಏರ್ಪೋರ್ಟಲ್ಲಿ ಕುಳಿತಿದ್ರು. ಫ್ಲೈಟ್ ಬರೋದಕ್ಕೆ ಇನ್ನೊಂದು 2 ಗಂಟೆ ಇತ್ತು ಅಂತೇಳಿ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಕೂತಿದ್ರು. ಅವರ ಬಳಿಗೆ ಬಂದ ಅನ್ಯ ಧರ್ಮೀಯನೊಬ್ಬ ಬಂದು ಕೇಳುತ್ತಾನೆ, ಸೊ ಏನು ಮಾಡ್ತಾ ಇದ್ದೀರಿ ನೀವು ಈ ಜಪಮಾಲೆಯನ್ನು ಹಿಡ್ಕೊಂಡು ಇಲ್ಲಿ ಅಂತ. ಅವ್ರು ಹೇಳ್ತಾರೆ, ಭಗವಂತನ ನಾಮವನ್ನು ಜಪಿಸ್ತಾ ಇದ್ದೇನೆ ನಾನು. ಯಾರು ಭಗವಂತ ಅಂತ ಅವನು ಕೇಳ್ತಾನೆ. ವೇಣುಂ ಕೊಣಂತ ಮರವಿಂದ ದಲಾಯತಾಕ್ಷಂ ಬರಹಾವತಾಂ ಸಮಸಿತಾಂಬುದ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಯಾರು ಕೈಯಲ್ಲಿ ಕೊಳಲನ್ನು ಹಿಡಿದು ತ್ರಿಭಂಗ ಲಲಿತನಾಗಿ ತುಂಬ ಸುಂದರನಾಗಿ ಅರವಿಂದ ದಲಾಯತಾಕ್ಷ, ಸೊ ಹೀಗೆ ಎಷ್ಟು ಸುಂದರವಾದಂತಹ ರೂಪ ಕೃಷ್ಣನದು. ಅಂಥ ಸುಂದರವಾದ ಕೃಷ್ಣನ ರೂಪದ ಮೇಲೆ ಧ್ಯಾನವನ್ನು ಮಾಡುತ್ತಾ ಕೃಷ್ಣನ ನಾಮಜಪವನ್ನು ನಾನು ಮಾಡ್ತಾ ಇದ್ದೇನೆ, ಅವನೇ ಭಗವಾನ್ ಅಂತ ಅವರು ಹೇಳ್ತಾರೆ. ಸೊ ಆಗ ಅವನು ಕೇಳ್ತಾನೆ, ಭಗವಂತನಿಗೆ ಯಾವ ಆಕಾರ ರೂಪ ಅನ್ನುವುದಿಲ್ಲ, ಅದು ಹೇಗೆ ಹೇಳ್ತೀರಿ ನೀವು ಭಗವಂತನಿಗೆ ರೂಪ ಇದೆ ಆಕಾರ ಇದೆ ಅಂತೇಳಿ. ಅವರು ಹೇಳ್ತಾರೆ, ಶಾಸ್ತ್ರಗಳು ಹೇಳುತ್ತವೆ ಭಗವಂತನಿಗೆ ರೂಪ ಇದೆ ಆಕಾರ ಇದೆ ಅಂತೇಳಿ, ಇದೇ ಥರ ಇದೆ, ಹೀಗೆ ಇದ್ದಾರೆ ಭಗವಂತ ಅನ್ನೋದನ್ನು ಶಾಸ್ತ್ರಗಳು ಸ್ಪಷ್ಟಪಡಿಸುತ್ತವೆ ಅಂತ. ಅವನು ಹೇಳ್ತಾನೆ, ಇಲ್ವೇ ಇಲ್ಲ, ನಾನು ಇದನ್ನು ನಂಬುವುದಿಲ್ಲ, ಭಗವಂತನಿಗೆ ರೂಪ ಆಕಾರ ಇದೆ ಅಂತ, ಭಗವಂತ ನಿರಾಕಾರ ಅಂತ ಅವನು ಹೇಳ್ತಾನೆ. ಅವ್ರು ಕೇಳ್ತಾರೆ, ನೀವು ಭಗವಂತನನ್ನು ಪೂಜಿಸ್ತೀರಾ ಅಂತ. ಎಸ್, ನಾವು ದಿವಸಕ್ಕೆ 5 ಬಾರಿ ಪೂಜೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ ಭಗವಂತನದು. ಎಸ್, ನೀವು ಪ್ರಾರ್ಥನೆ ಮಾಡ್ತೀರಲ್ವಾ, ಸೊ ಭಗವಂತ ನಿಮ್ಮ ಪ್ರಾರ್ಥನೆಗೆ ಸ್ಪಂದಿಸುತ್ತಾರಾ, ಭಗವಂತ ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾರಾ ನೀವು ಪ್ರಾರ್ಥಿಸಿದಾಗ ಅಂತ. ಅವನು ಹೇಳ್ತಾನೆ, ಎಸ್ ಅಫ್ಕೋರ್ಸ್ ಕೇಳ್ತಾರೆ, ಯಾಕೆ ಕೇಳಲ್ಲ, ಕೇಳ್ತಾರೆ ಅಂತ. ಈಗ ಭಗವಂತ ನಿಮ್ಮ ಪ್ರಾರ್ಥನೆಯನ್ನು ಕೇಳಬೇಕು ಅಂತಿದ್ರೆ ಭಗವಂತನಿಗೆ ಕಿವಿ ಇರಬೇಕಲ್ವಾ ಅಂತ. ಅವನು ಹೇಳ್ತಾನೆ, ಎಸ್ ಕಿವಿ ಇರಬೇಕು ಅಂತೇಳಿ. ಹಾಗಾದರೆ ಕಿವಿ ಏನು ಗಾಳಿಯಲ್ಲಿ ಇರುತ್ತಾ? ಕಿವಿ ಇದೆ ಅಂದ ಮೇಲೆ ಮುಖ ಕೂಡ ಇರಬೇಕು ತಾನೆ, ದೇಹ ಕೂಡ ಇರಬೇಕು, ಎಲ್ಲ ಅಂಗಾಂಗಗಳು ಇರಬೇಕು. ಸೊ ಭಗವಂತ ನಿಮ್ಮ ಪ್ರಾರ್ಥನೆಗೆ ಕೇಳ್ತಾನೆ, ಸ್ಪಂದಿಸುತ್ತಾನೆ ಅಂತಿದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಇರಬೇಕು. ಆದರೆ ಅವನು ಸಾಮಾನ್ಯ ವ್ಯಕ್ತಿಯಲ್ಲ, ಅಸಾಮಾನ್ಯ ವ್ಯಕ್ತಿ, ಅಸಾಧಾರಣ ವ್ಯಕ್ತಿ. ಭಗವಂತನಿಗೆ ರೂಪವಿದೆ, ಆಕಾರವಿದೆ, ಆದ್ದರಿಂದ ಅವ್ರು ನಮ್ಮ ಭಕ್ತಿಗೆ ಸ್ಪಂದಿಸುತ್ತಾರೆ. ಭಗವಂತ ಕರುಣಾಮಯಿ ಅಂತ ಹೇಳುವಾಗ ಆ ಕರುಣೆ ಎಲ್ಲಿಂದ ಹರಿಯುತ್ತದೆ? ಒಂದು ವ್ಯಕ್ತಿಯಿಂದ. ಕರುಣೆ ಅನ್ನೋದು ಏನನ್ನ ತೋರಿಸುತ್ತದೆ?
ಒಬ್ಬರು ಅಲ್ಲಿ ಇರಬೇಕು. ಸುಮ್ಮನೆ ಕರುಣೆ ಬರುತ್ತಾ ಎಲ್ಲಿಂದಾದರೂ ನಿರಾಕಾರದಿಂದ? ಇಲ್ಲ, ಅಲ್ಲಿ ಒಬ್ಬ ವ್ಯಕ್ತಿ ಇರಬೇಕು. ಭಗವಂತ ನಮ್ಮೆಲ್ಲರನ್ನ ಪ್ರೀತಿಸುತ್ತಾನೆ, ಪ್ರೀತಿಸೋದಕ್ಕೆ ಕೂಡ ಅಲ್ಲಿ ವ್ಯಕ್ತಿತ್ವ ಇರಬೇಕು. ಇಲ್ಲದಿದ್ದರೆ ನಿರಾಕಾರದಲ್ಲಿ ಏನನ್ನ ಪ್ರೀತಿಸುತ್ತೀರಿ ನೀವು ಅಂತ ಅವರು ಹೇಳ್ತಾರೆ. ಸೊ ಆಗ ಅವನಿಗೆ ಸ್ಪಷ್ಟವಾಗುತ್ತದೆ. ಅವನು ಹೇಳ್ತಾನೆ, ಹೌದು, ಭಗವಂತನಿಗೆ ನಿಜವಾಗ್ಲೂ ಆಕಾರ ಅನ್ನುವಂಥದ್ದಿದೆ. ಇಲ್ಲದಿದ್ದರೆ ನಿರಾಕಾರದಲ್ಲಿ ನಾವು ಪೂಜಿಸಿದರೆ ಭಗವಂತ ನಮ್ಮ ಭಕ್ತಿಗೆ ಸ್ಪಂದಿಸುತ್ತಾರೆ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂತೇಳಿ. ಸೊ ಈಗ ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ತುಂಬ ಕಷ್ಟ ಅಂತೇಳಿ. ಯಾಕೆಂದರೆ ಈಗ ಉದಾಹರಣೆಗೆ ಕೆಲವರು ನಾನು ಹಿಮಾಲಯಕ್ಕೆ ಹೋಗಿ ತಪಸ್ಸನ್ನು ಮಾಡುತ್ತೇನೆ, ಕುಳಿತುಕೊಂಡು ನಿರಾಕಾರ ರೂಪದಲ್ಲಿ ನಾನು ತಪಸ್ಸನ್ನು ಮಾಡುತ್ತೇನೆ ಅಂತ ಹೇಳ್ಬೋದು. ಸೊ ಎಷ್ಟು ಹೊತ್ತಂತ ಅವರು ಕುಳಿತುಕೊಳ್ಬೋದು ನಿರಾಕಾರ ಇದರಲ್ಲಿ ತಪಸ್ಸನ್ನು ಮಾಡಿಕೊಂಡು ಮನಸ್ಸನ್ನು ನಿಲ್ಲಿಸ್ಕೊಂಡು. ಸೊ ಮನಸ್ಸು ಎಷ್ಟು ಚಂಚಲ, ಆಗ ಅವ್ರಿಗೆ ಅನಿಸ್ತದೆ ಈಗ ಈ ದೇಹ ಕೂಡ ತುಂಬ ಕಷ್ಟ. ನಮಗೆ ಈ ದೇಹವನ್ನು ಇಟ್ಕೊಂಡು ನಾವಲ್ಲಿ ಕುತ್ಕೊಳ್ಳುವಂಥದ್ದು, ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ, ನಡುಗ್ತಾ ಇದೆ, ನನಗೆ ನನ್ನ ಮನಸ್ಸು ಅಂದರೆ ಏಕಾಗ್ರತೆ ನನಗೆ ಬರ್ತಾ ಇಲ್ಲ ಅಂತ ಅವನಿಗೆ ಅನಿಸ್ತದಲ್ವಾ. ಈ ದೇಹವನ್ನು ಹೊತ್ಕೊಂಡು ನಾವು ಅಲ್ಲಿ ಹೋಗಿ ಹಿಮಾಲಯದಲ್ಲಿ ಹೋಗಿ ಕುಳಿತುಕೊಳ್ಳೋದಕ್ಕೆ ಆಗುತ್ತಾ? ಇಲ್ಲ. ಅದೇ ಅವನು ಹೇಳ್ತಾನೆ, ನಾನು ಮರಳುಗಾಡಿಗೆ ಹೋಗಿ ಕುಳಿತುಕೊಳ್ತೇನೆ ಅಂತ ಇದ್ದಾಗ ಅಲ್ಲೂ ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಅನಿಸುತ್ತೆ ತುಂಬ ಸೆಕೆ ಇದೆ, ತುಂಬ ಹಾಟ್ ಇದೆ, ಇಲ್ಲಿ ನನಗೆ ಕುತ್ಕೊಳ್ಳೋಕ್ಕಾಗಲ್ಲ ಅಂತ. ಹೋಗ್ಲಿ, ನಾನು ಕಾಡಿನಲ್ಲಿ ಹೋಗಿ ಕುಳಿತುಕೊಂಡು ತಪಸ್ಸು ಮಾಡ್ತೀನಿ ಅಂತ ಹೇಳುವವನಿಗೆ ಸ್ವಲ್ಪ ಹೊತ್ತಿನ ನಂತರ ತಲೆಗೆ ಯೋಚನೆ ಬರುತ್ತೆ, ಯಾವುದಾದ್ರು ಕ್ರೂರ ಮೃಗ ನನ್ನ ಮೇಲೆ ದಾಳಿ ಮಾಡಿದರೆ, ಹುಲಿ ಅಟ್ಯಾಕ್ ಮಾಡಿದ್ರೆ ಅಂತ. ಸೊ ಹೀಗೆ ಹಲವಾರು ಯೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಯಾಕಂದರೆ ಕೃತಕವಾದಂಥ ವೈರಾಗ್ಯವನ್ನು ತಂದುಕೊಂಡು ನಾನು ಏನು ಭಗವಂತನಲ್ಲಿ ನಿರಾಕಾರ ರೂಪದಲ್ಲಿ ಮನಸ್ಸನ್ನು ನಿಲ್ಲಿಸುತ್ತೇನೆ ಅಂತ ಹೇಳಿದರೆ ಅದು ಸಾಧ್ಯವಿಲ್ಲ. ಹಾಗಾದರೆ ಕಲಿಯುಗದಲ್ಲಿ ನಾವು ಏನು ಮಾಡಬಹುದು? ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲವು ನಾಸ್ತೈವ ಗತಿರನ್ಯತ. ಭಗವಂತನ ನಾಮ ಜಪವನ್ನು ಜಪಿಸುವಂಥದ್ದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾ ಅನನ್ಯೈನೇವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧಾರ್ಥಂ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಾಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಪಾರ್ಥ, ತಮ್ಮ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಯಾರು ನನ್ನ ಭಕ್ತಿಯನ್ನು ಮಾಡುತ್ತಾರೋ, ತಮ್ಮೆಲ್ಲ ಕರ್ಮಗಳನ್ನು ನನಗೆ ಅರ್ಪಿಸುತ್ತಾರೋ, ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿಯನ್ನು ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಸಂಸಾರ ಸಾಗರದಿಂದ ಶೀಘ್ರವಾಗಿ ನಾನು ಉದ್ಧಾರ ಮಾಡುತ್ತೇನೆ. ವೈಯಕ್ತಿಕವಾಗಿ ಬಂದು ನಾನು ಅವರನ್ನು ಇಲ್ಲಿಂದ ಕರೆದುಕೊಂಡು ಹೋಗ್ತೇನೆ ಅಂತ ಭಗವಂತ ಹೇಳ್ತಾರೆ. ಸೊ ಇದು ಭಗವಂತ ನಮಗೆ ಕೊಡ್ತಾ ಇರುವಂತಹ ಒಂದು ಆಶ್ವಾಸನೆ ಅಲ್ವಾ. ಈ ನಮ್ಮ ಅಂದರೆ ನಾವು ನೋಡ್ತೀವಿ ಹೇಗೆ ಎಂಥ ಒಂದು ಗ್ಯಾರಂಟಿ ನಮಗೆ ಇಲ್ಲಿ ಸಿಗ್ತಾ ಇದೆ ಅಂದರೆ ಭಗವಂತ ಕೊಡ್ತಾ ಇದ್ದಾರೆ ಗ್ಯಾರಂಟಿ. ಅಂತಿಂಥ ಗ್ಯಾರಂಟಿ ಅಲ್ಲ ಇದು. ನಾನೇ ಬಂದು ನಿನ್ನನ್ನು ಮೃತ್ಯು ಅಂದರೆ ಈ ಜನ್ಮ ಮೃತ್ಯು ಜರಾವ್ಯಾಧಿ ಈ ಒಂದು ಇದರಿಂದ ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ಭಕ್ತಿ ಸೇವೆಯೇ ಉತ್ತಮ ಅನ್ನೋದನ್ನು ಭಗವಂತ ಹೇಳ್ತಾರೆ. ಈಗ ಇಲ್ಲಿ ಭಗವಂತ ನಮಗೆ ಹಲವಾರು ಆಪ್ಷನ್ಸ್ಗಳನ್ನು ಕೊಡ್ತಾರೆ ಭಕ್ತಿಯನ್ನು ಮಾಡೋದಕ್ಕೆ. ಫಸ್ಟ್ ಬೆಸ್ಟ್, ಸೆಕೆಂಡ್ ಬೆಸ್ಟ್, ಥರ್ಡ್ ಬೆಸ್ಟ್, ಫೋರ್ತ್ ಹೀಗೆ. ಸೊ ಯಾವ ಮಾರ್ಗವನ್ನಾದರೂ ನೀವು ಅನುಸರಿಸಬಹುದು. ಫಸ್ಟ್ ಬೆಸ್ಟ್ ಯಾವುದು? ಅನನ್ಯ ಭಕ್ತಿ. ಮಯ್ಯೇವ ಮನ ಆದತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. ದೇವೋತ್ತಮ ಪರಮಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು, ಸಾಕು, ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಸೊ ಇಲ್ಲಿ ಭಗವಂತ ಏನು ಹೇಳ್ತಾರೆ? ಮಾಡಬೇಕಾಗಿರೋದು ತುಂಬ ಸುಲಭವಾದಂಥ ವಿಧಾನ. ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು, ಸಾಕು, ಇಷ್ಟೇ. ಸೊ ಇದರಿಂದ ಯಾವಾಗಲೂ ನೀನು ನನ್ನಲ್ಲಿ ಇರುವೆ. ನಿನ್ನ ಮನಸ್ಸು ನನ್ನಲ್ಲಿ ನಿಂತಾಗ ನಿನ್ನ ಮನಸ್ಸು ನಿನಗೆ ತೊಂದರೆಯನ್ನು ಕೊಡಲಾರದು. ಬುದ್ಧಿಯನ್ನು ನನ್ನಲ್ಲಿ ತೊಡಗಿಸಿದಾಗ ಆ ಬುದ್ಧಿಯಿಂದ ನೀನು ನನ್ನ ಭಕ್ತಿ ಸೇವೆಯನ್ನು ಮಾಡುವೆ. ಸೊ ಖಂಡಿತವಾಗ್ಲೂ ನೀನು ನನ್ನಲ್ಲಿಗೆ ಬರುವೆ ಅಂತ ಭಗವಂತ ಹೇಳ್ತಾರೆ. ಇದು ಭಗವಂತ ಹೇಳ್ತಾ ಇರುವಂಥದ್ದು ಫಸ್ಟ್ ಬೆಸ್ಟ್, ಮೊದಲ ಅಂದರೆ ಅತ್ಯುತ್ತಮವಾಗಿರುವಂಥ ವಿಧಾನ ಅನನ್ಯ ಭಕ್ತಿ. ಸೊ ಈಗ ಇಲ್ಲಿ
ನಾವು ನೋಡ್ತೀವಿ, ಏನಾದರೂ ಒಂದು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ನಾವು ತಗೊಂಡ್ರೆ ನಮಗೆ ಗ್ಯಾರಂಟಿ ಸಿಗುತ್ತೆ, ವಾರಂಟಿ 1 ವರ್ಷನೋ 2 ವರ್ಷನೋ, ಹೆಚ್ಚಂದರೆ 5 ವರ್ಷನೋ ಅಲ್ವಾ. ಆದರೆ ಕೂಡ ಅಲ್ಲಿ ಏನಾಗುತ್ತೆ, ಕಂಡೀಷನ್ಸ್ ಅಪ್ಲೈ, ಷರತ್ತುಗಳು ಅನ್ವಯಿಸುತ್ತವೆ ಅಂತೇಳಿ. ಇಲ್ಲಿ ಭಗವಂತ ಸಂಪೂರ್ಣ ಗ್ಯಾರಂಟಿ ಕೊಡ್ತಾ ಇದ್ದಾನೆ, ಯಾವುದೇ ಕಂಡೀಷನ್ ಇಲ್ಲದೆ. ಭಕ್ತಿ ಸೇವೆಯನ್ನು ನೀನು ಮಾಡು, ಖಂಡಿತವಾಗಿಯೂ 100% ಗ್ಯಾರಂಟಿ ನಾನು ಕೊಡ್ತೇನೆ, ನೀನು ನನ್ನಲ್ಲಿಗೆ ಬರುವೆ ಅಂತೇಳಿ. ಸೊ ಅದರಿಂದ ಭಗವಂತನ ಈ ಆಶ್ವಾಸನೆಯನ್ನು ನಾವು ಅದಕ್ಕೆ ತುಂಬ ಮಹತ್ವವನ್ನು ನಾವು ಕೊಟ್ಟು ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಸೊ ಈಗ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಲು ನಿನಗೆ ಸಾಧ್ಯವಾಗದೇ ಇದ್ದರೆ, ನಿನ್ನ ಬುದ್ಧಿಯನ್ನು ನನ್ನಲ್ಲಿ ತೊಡಗಿಸಲು ಸಾಧ್ಯವಾಗದೇ ಇದ್ದರೆ, ನಿನಗೆ ನಾನು ಸೆಕೆಂಡ್ ಬೆಸ್ಟನ್ನು ಹೇಳುತ್ತೇನೆ. ಏನದು? ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮೈ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾತುಂ ಧನಂಜಯ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದೇ ಇದ್ದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೋ. ಸೊ ಭಕ್ತಿಯೋಗದ ನಿಯಂತ್ರಕ ತತ್ವಗಳು ಯಾವುದು ಅಂದರೆ, ಇಲ್ಲಿ ಭಗವಂತ ಹೇಳ್ತಾರೆ, ಅನನ್ಯ ಭಕ್ತಿ ಆಗಿಲ್ಲ ಅಂದರೆ ಸಾಧನ ಭಕ್ತಿಯನ್ನು ಮಾಡು. ಸಾಧನ ಭಕ್ತಿಯನ್ನು ಹೇಗೆ ಮಾಡುವಂಥದ್ದು? ಸೊ ಈಗ ಸಂಪ್ರದಾಯದಿಂದ, ಈಗ ಭಗವಂತನಿಂದ ಸ್ಥಾಪಿತವಾಗಿರುವಂಥ ಗುರು ಶಿಷ್ಯ ಸಂಪ್ರದಾಯದಿಂದ ಬಂದಿರುವಂಥ ಆಚಾರ್ಯರ ಮಾರ್ಗದರ್ಶನದಲ್ಲಿ ನಾವು ಭಕ್ತಿಯೋಗವನ್ನು ಅಭ್ಯಾಸ ಮಾಡುವಂಥದ್ದು. ಈಗ ಇಸ್ಕಾನಿನ ಸಂಸ್ಥಾಪಕ ಆಚಾರ್ಯರು ಆಗಿರುವಂಥ ಪ್ರಭುಪಾದರು, ಈಗ 4 ಮುಖ್ಯ ಸಂಪ್ರದಾಯಗಳಲ್ಲಿ ಒಂದು ಸಂಪ್ರದಾಯ ಅಲ್ವಾ ಇಸ್ಕಾನ್ ಅನುಸರಿಸ್ತಾ ಇರುವಂಥದ್ದು, ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ. ಸೊ ನಮಗೆ ಪ್ರಭುಪಾದರು ಹಾಕಿಕೊಟ್ಟ ಭಕ್ತಿ ಮಾರ್ಗ ಹೇಗಿದೆ ಅನ್ನೋದನ್ನು ನಾವು ನೋಡೋಣ. ತುಂಬ ಸರಳ ಮತ್ತು ಸುಲಭವಾಗಿದೆ, ಯಾವುದನ್ನು ತ್ಯಜಿಸಬೇಕಾಗಿಲ್ಲ ನೀನು ಅಂತ ಹೇಳ್ತಾರೆ ಪ್ರಭುಪಾದರು. ಕುಚುಮತ್ ಜೋಡೋ ಕೃಷ್ಣಕ್ಕೂ ಜೋಡೋ, ಅಷ್ಟೇ ಅವರು ಹೇಳುವಂಥದ್ದು. ನಾವು ಬೆಳಿಗ್ಗೆ ಎದ್ದೇ ಹೇಳ್ತೀವಿ, ಬೇಗ ಹೇಳುವಂಥದ್ದು, ಸ್ವಲ್ಪ ಬೇಗ ಹೇಳುವಂಥದ್ದು. ಬ್ರಹ್ಮಮುಹೂರ್ತದಲ್ಲಿದ್ದರೆ ಇನ್ನೂ ಉತ್ತಮ, 4:15 ಗಂಟೆಗೆ ಏಳುವಂಥದ್ದು. ಎದ್ದು ಸ್ನಾನ ಮಾಡಿ ಭಗವಂತನ ನಾಮ ಜಪವನ್ನು ಜಪಿಸುವಂಥದ್ದು. ಮನೆ ಪಕ್ಕದಲ್ಲೇ ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗ್ಬೋದು, ಮಂಗಳ ಆರತಿಯನ್ನು ಅಟೆಂಡ್ ಮಾಡ್ಬೋದು. ಇಲ್ಲದಿದ್ದರೆ ಮನೆಯಲ್ಲಿ ಸಿಂಪಲ್ ಆಗಿ ಒಂದು ಆರತಿಯನ್ನು ಮಾಡುವಂಥದ್ದು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು. ಅದಾದಮೇಲೆ ಭಗವಂತನಿಗೆ ಹೂವನ್ನು ಅರ್ಪಿಸುವಂಥದ್ದು, ಆರತಿಯನ್ನು ಎತ್ತುವಂಥದ್ದು. ನಾವು ಮನೆಯಲ್ಲಿ ತಿಂಡಿಯನ್ನು ತಯಾರಿಸ್ತೀವಿ, ಭಗವಂತನಿಗೋಸ್ಕರ ಅದನ್ನು ತಯಾರಿಸ್ತಾ ಇದ್ದೀವಿ ಅಂತ ತಿಳ್ಕೊಂಡು ತಯಾರಿಸಿದನ್ನು ಭಗವಂತನಿಗೆ ನೈವೇದ್ಯವನ್ನಾಗಿ ಅರ್ಪಿಸುವಂಥದ್ದು, ಆ ಪ್ರಸಾದವನ್ನು ಸ್ವೀಕರಿಸುವಂಥದ್ದು. ಸೊ ಮನೆಯ ಎಲ್ಲ ಕೆಲಸವನ್ನು ಮಾಡ್ತಾ ಇರುವಾಗ ಭಗವಂತನ ಸ್ಮರಣೆಯೊಂದಿಗೆ ಮಾಡುವಂಥದ್ದು, ಭಗವಂತನ ನಾಮ ಜಪವನ್ನು ಜಪಿಸುವಂಥದ್ದು. ಸೊ ಏನೇ ತಿನ್ನೋದಿದ್ರು ಭಗವಂತನಿಗೆ ಅದನ್ನು ಅರ್ಪಿಸಿ, ಒಂದು ತುಳಸಿ ಎಲೆ ಹಾಕಿ ಭಗವಂತನಿಗೆ ಅರ್ಪಿಸಿ ಅದನ್ನು ತಿನ್ನುವಂಥದ್ದು. ಏನೇ ಅಂದರೆ ಇಲ್ಲಿ ಸಸ್ಯಾಹಾರಿ ಆಹಾರವನ್ನು ಭಗವಂತನಿಗೆ ಅರ್ಪಿಸಿ ತಿನ್ನುವಂಥದ್ದು. ಭಕ್ತರ ಸಂಘದಲ್ಲಿ ಭಗವದ್ಗೀತೆಯನ್ನು ಮತ್ತು ಶ್ರೀಮದ್ ಭಾಗವತವನ್ನು ಕೇಳುವಂಥದ್ದು, ಅಥವಾ ಮನೆ ಮಂದಿಯೆಲ್ಲ ಕುಳಿತುಕೊಂಡು ಜೊತೆಯಲ್ಲಿ ಓದುವಂಥದ್ದು, ಭಕ್ತರ ಸಂಘವನ್ನು ಮಾಡುವಂಥದ್ದು. ಇದಿಷ್ಟೇ ಸಾಧನ ಭಕ್ತಿ ಅಂದರೆ, ತುಂಬ ಸರಳವಾಗಿರುವಂಥದ್ದು. ಅರ್ಹತೆ ಇದನ್ನು ಮಾಡೋದಕ್ಕೆ ಯಾರು ಕೂಡ ಮಾಡ್ಬೋದು, ಆಬಾಲ ವೃದ್ಧರಾದಿಯಾಗಿ ಯಾರು ಕೂಡ ಇದನ್ನು ಮಾಡ್ಬೋದು. ಪರಿಣಾಮ ಏನು? ಶ್ಯೂರಿಟಿ ಆಫ್ ಲವ್ ಆಫ್ ಗಾಡೆಡ್, ಭಗವಂತನ ಭಕ್ತಿ ಪ್ರೀತಿ ನಮಗೆ 100% ಸಿಕ್ಕೇ ಸಿಗುತ್ತೆ ಅನ್ನುವಂಥ ಶ್ಯೂರಿಟಿ ನಮಗೆ ಸಿಗುತ್ತೆ. ಇದು ಸಾಧನ ಭಕ್ತಿ.